65 ವರ್ಷಗಳ ಹಿಂದಿನ ಕಾಲವದು. ಕೃಷಿಯನ್ನೇ ಮೂಲ ಕಸುಬನ್ನಾಗಿಸಿದ್ರು ಬಹಳಷ್ಟು ಮಂದಿ. ಹಾಗಾಗಿ ಕೃಷಿಗೆ ಹೆಚ್ಚಿನ ಉತ್ತೇಜನ ನೀಡಬೇಕು, ಕೃಷಿಯನ್ನೇ ಅವಲಂಬಿತರಾಗಿದ್ದಂತಹ ರೈತರನ್ನು ಆರ್ಥಿಕವಾಗಿ ಬಲಪಡಿಸಬೇಕು ಅನ್ನೋ ಮಹತ್ತರ ಉದ್ದೇಶವನ್ನು ಇಟ್ಕೊಂಡು ನಾವೀಗ ಕಾಣ್ತಿರೋ ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತವು 1956ರಲ್ಲಿ ಹುಟ್ಟಿಕೊಂಡಿತು. ವಾಸುದೇವ ಪ್ರಭು ಅವರ ಸ್ಥಾಪಕ ಅಧ್ಯಕ್ಷತೆಯಲ್ಲಿ 19 ಅಕ್ಟೋಬರ್ 1956ರಲ್ಲಿ 107 ಸದಸ್ಯರಿಂದ ರೂಪಾಯಿ 6,020 ಪಾಲು ಬಂಡವಾಳದೊಂದಿಗೆ ಗುರುಪುರ ಕೋಆಪರೇಟಿವ್ ಅಗ್ರಿಕಲ್ಚರಲ್ ಬ್ಯಾಂಕ್ ಆಗಿ ಸ್ಥಾಪನೆಯಾಯಿತು. ವಾಮಂಜೂರು ಸೇವಾ ಸಹಕಾರಿ ಸಂಘವು 1956ನೇ ಇಸ್ವಿಯಲ್ಲಿ ಸ್ಥಾಪನೆಯಾಗಿತ್ತು. ತದನಂತರ 1976ರಲ್ಲಿ ರಾಜ್ಯ ಸರ್ಕಾರವು ಸಹಕಾರಿ ಸಂಘಗಳನ್ನು ಬಲಪಡಿಸುವ ಉದ್ದೇಶದಿಂದ ಆಜ್ಞೆ ಹೊರಡಿಸಿದಂತೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದ ವಾಮಂಜೂರು ಸೇವಾ ಸಹಕಾರಿ ಸಂಘ ಮತ್ತು ಗುರುಪುರ ಸಿಎ ಬ್ಯಾಂಕ್ ಸೇರಿ ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದೊಂದಿಗೆ ಪರಿವರ್ತನೆಗೊಂಡು ಗುರುಪುರದಲ್ಲಿ ಪ್ರಧಾನ ಕಚೇರಿಯಾಗಿಯೂ ವಾಮಂಜೂರನ್ನು ಶಾಖೆಯನ್ನಾಗಿ ಪರಿವರ್ತಿಸಲಾಯಿತು. ಇದೀಗ 9 ಗ್ರಾಮಗಳ ಕಾರ್ಯವ್ಯಾಪ್ತಿಯನ್ನು ಹೊಂದಿ 6,605 ಸದಸ್ಯರನ್ನು ಒಳಗೊಂಡಿದೆ. ಪ್ರಸ್ತುತ ಓಂ ಪ್ರಕಾಶ್ ಅವರ ಘನ ಅಧ್ಯಕ್ಷತೆಯಲ್ಲಿ ಸದಸ್ಯರಿಗೂ ಗ್ರಾಹಕರಿಗೂ ನಗುಮುಖದ ಸೇವೆಯನ್ನು ನೀಡಿ ಸಂಘ ಅಭಿವೃದ್ಧಿ ಪಥದತ್ತ ಸಾಗ್ತಿದೆ. ಮಾಧ್ಯಮ ಲೋಕಕ್ಕೆ ಹಾಗೂ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಲು ನಿಮಗಿದು ಸುವರ್ಣಾವಕಾಶ. ಅನುಭವವುಳ್ಳ ಆನಿಮೇಷನ್ ಡಿಸೈನರ್ ಹಾಗೂ ಚಲನಚಿತ್ರದ ಡೈರೆಕ್ಟರ್ಗಳ ಸೂಕ್ತ ಮಾರ್ಗದರ್ಶನದೊಂದಿಗೆ ತರಬೇತಿ ನೀಡಲಾಗುವುದು. ನಮ್ಮಲ್ಲಿ ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟಿಂಗ್, ವಿಜುವಲ್ ಎಫೆಕ್ಟ್ಸ್, ವಿಡಿಯೋಗ್ರಫಿ, ಫೋಟೋಗ್ರಫಿ, ಆಂಕರಿಂಗ್, ಶಾರ್ಟ್ ಮೂವಿ, ಫಿಲ್ಮ್ ಡೈರೆಕ್ಷನ್ ಮತ್ತು ಸ್ಕ್ರಿಪ್ಟ್ ರೈಟಿಂಗ್ಗೆ ಟ್ರೈನಿಂಗ್ ನೀಡಲಾಗುವುದು. ಪ್ರವೇಶಾವಕಾಶಕ್ಕೆ ಈ ಕೂಡಲೇ ಹೆಸರು ನೋಂದಾವಣೆ ಮಾಡಿಸಿಕೊಳ್ಳಿ. ಪ್ರವೇಶ ಶುಲ್ಕದ ದರವನ್ನ ಕಡಿತಗೊಳಿಸಲಾಗಿದೆ. ಕೂಡಲೇ ಸಂಪರ್ಕಿಸಿ 6366810646 9632016352. ಅರುಣ್ ಜುವೆಲ್ಲರ್ಸ್ ವಿನೂತನ ಮಾದರಿಯ ಚಿನ್ನಾಭರಣಗಳು, ಆಕರ್ಷಕ ಮಳಿಗೆ, ಸೌಂದರ್ಯ ಹೆಚ್ಚಿಸೋ ಡಿಫರೆಂಟ್ ಡಿಸೈನ್ ಬಳೆಗಳು, ಕಿವಿಯೋಲೆಗಳು, ಉಂಗುರಗಳು, ಮಲ್ಲಿಗೆ ಶೈಲಿಯ ಮಾಲೆಗಳು, ನಿಮ್ಮ ಅಂದವನ್ನ ವರ್ಣಿಸೋ ಲೈಟ್ ವೈಟ್ ನೆಕ್ಲೆಸ್ಗಳು, ಆಂಟಿಕ್ ಹಾರಗಳು, ಮುತ್ತಿನ ಚೈನ್ಗಳು ನಮ್ಮಲ್ಲಿವೆ. ಪುಟಾಣಿ ಮಕ್ಕಳಿಗೊಬ್ಬುವ ಕಿವಿಯೋಲೆಗಳು, ಬೆಳ್ಳಿಯ ದೀಪ ಸಾಮಗ್ರಿಗಳು, ಎಕ್ಸ್ಕ್ಲೂಸಿವ್ ವಿನ್ಯಾಸದ 916 ಹೋಲ್ಮಾರ್ಕ್ ಪ್ರಾಮಾಣಿಕೃತ ಕರಿಮಣಿ ಕಂಠಿಗಳ ವಿನೂತನ ಸಂಗ್ರಹ ಲಭ್ಯವಿದೆ. 45 ವರ್ಷಗಳ ಗ್ರಾಹಕರ ವಿಶ್ವಾಸಾರ್ಹ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಎಂದೇ ಭೇಟಿ ನೀಡಿ. ಗೋಲ್ಡನ್ ಸಿಲ್ವರ್ ಪ್ರೀಶಿಯಸ್ ಸ್ಟೋನ್ ಆರ್ಟಿಕಲ್ಸ್, ಅರುಣ್ ಜುವೆಲ್ಲರ್ಸ್, ಭವಂತಿ ಸ್ಟ್ರೀಟ್, ಮ್ಯಾಂಗ್ಳೂರು. ಕೂಡಲೇ ಡಯಲ್ ಮಾಡಿ 9844116515 082424219993 24444193. ಸಮಾಜದ ಅಭಿವೃದ್ಧಿಗಾಗಿ, ಜನರ ಏಳಿಗೆಗಾಗಿ ಸಹಕಾರಿ, ಸುಧಾರಿತ ತಂತ್ರಜ್ಞಾನಗಳ ಬಳಕೆ, ಗ್ರಾಹಕರಿಗೆ ತ್ವರಿತ ಸೇವೆ, ಸ್ವಾರ್ಥರಹಿತ ಸರ್ವೋತ್ಕೃಷ್ಟ ಗ್ರಾಹಕ ಕಾರ್ಯ ಇದೇ ಈ ಹೊತ್ತಿನ ಸಹಕಾರಿ ಸ್ನೇಹಿ ವಿಶೇಷ ಕಾರ್ಯಕ್ರಮ. ನಾನು ದಿವ್ಯಾಚಾರ್ಯ. ಇವತ್ತು ನಾವಿರುವಂಥದ್ದು ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತದಲ್ಲಿ. ನಮ್ಮ ಜೊತೆ ಇಲ್ಲಿನ ಅಧ್ಯಕ್ಷರಾದಂತಹ ಓಂ ಪ್ರಕಾಶ್ ಶೆಟ್ಟಿ ಇದ್ದಾರೆ, ಜೊತೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ನಾಗರಾಜ್ ರಾವ್ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಈ ಸಂಸ್ಥೆಯು 19/10/1956ರಲ್ಲಿ ಪ್ರಾರಂಭ ಆಗಿದೆ. ಹಾಗಾಗಿ ಸಹಕಾರಿ ಸಂಘದಲ್ಲಿ ಕೇವಲ 6,020 ರೂಪಾಯಿ ಪಾಲು ಬಂಡವಾಳವಿತ್ತು. ಗುರುಪುರ ಕೋಆಪರೇಟಿವ್ ಅಗ್ರಿಕಲ್ಚರ್ ಬ್ಯಾಂಕ್ ಆಗಿ ಸ್ಥಾಪನೆ ಆಯಿತು. ಶ್ರೀಯುತ ವಾಸುದೇವ ಪ್ರಭು ಅವರು ಗುರುಪುರದವರೇ ಆಗಿದ್ದವರು ಇದರ ಸ್ಥಾಪಕ ಅಧ್ಯಕ್ಷರಾಗಿದ್ದರು. ಮತ್ತು 1956ಕ್ಕಿಂತ ಮೊದಲೇ ನಮ್ಮ ವಾಮಂಜೂರು ಶಾಖೆ ಪ್ರಾರಂಭವಾಗಿತ್ತು. ಕರ್ನಾಟಕ ರಾಜ್ಯ ಸರ್ಕಾರದ ಶ್ರೀಯುತ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಯಾಗಿದ್ದು, ಅವರ ಸರ್ಕಾರದಲ್ಲಿ ಶಾಸಕರಾಗಿದ್ದ ಪಾಣೆಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ
ಸಚಿವರಾದ ಮಾನ್ಯ ನಾಗಪ್ಪ ಅವರು ಉದ್ಘಾಟಿಸಿರುತ್ತಾರೆ ಎಂದು ಲಭ್ಯ ಮಾಹಿತಿ ಪ್ರಕಾರ ನಮಗೆ ತಿಳಿದಿರುತ್ತದೆ. ಶ್ರೀಯುತ ನಾರಾಯಣ ಮಲ್ಲಿ ಅವರು ವಾಮಂಜೂರು ಶಾಖೆ ಅಧ್ಯಕ್ಷರಾಗಿ, ಶ್ರೀಯುತ ಸುಬ್ರಾಯ ಪಂಡಿತರವರು ಕೂಡ ಕಾರ್ಯದರ್ಶಿಯಾಗಿದ್ದರು. 1969ರವರೆಗೆ ಶ್ರೀಯುತ ಸಂಜೀವ ಮೈಲಿಯವರು ವಾಮಂಜೂರು ಶಾಖೆಯಲ್ಲಿ ಕಾರ್ಯದರ್ಶಿಯಾಗಿದ್ದು, ತದನಂತರ ರಮನಾಥ ಶೆಟ್ಟಿ ಅವರು ಜೊತೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಉತ್ತಮ ಕಾರ್ಯವೆಸಗುವ ಸಹಕಾರಿ ಸಂಘ ಎಂಬ ಪ್ರಶಸ್ತಿಯನ್ನು ಪಡೆದಿರುತ್ತೇವೆ. ವಾಮಂಜೂರು ಶಾಖೆಯಲ್ಲಿ ಸುಮಾರು 23 ಸೆನ್ಸ್ ಸ್ಥಳವನ್ನು ಹೊಂದಿದ್ದು 68-69ನೇ ಸಾಲಿನಲ್ಲಿ ಸರ್ಕಾರದಿಂದ ಪಡೆದುಕೊಂಡಿರುತ್ತೇವೆ. ಅಲ್ಲಿ ಈಗ ನಮಗೆ ಒಟ್ಟಿಗೆ ಕೇಂದ್ರ ಕಚೇರಿ ಸೇರಿ 3 ಶಾಖೆ ಇದೆ. ಕೇಂದ್ರ ಕಚೇರಿಯಲ್ಲಿ ಕೂಡ ಮಾರಾಟ ವಿಭಾಗವಿದೆ. ವಾಮಂಜೂರು ಶಾಖೆಯಲ್ಲಿ ಕೂಡ ಮಾರಾಟ ವಿಭಾಗ ಹಾಗೂ ಬ್ಯಾಂಕಿಂಗ್ ಸೌಕರ್ಯ ಎಲ್ಲ ಇದೆ. ಸಂಘದ ಬೊಣ್ಣಂತಿಲ ಶಾಖೆಯಲ್ಲಿ ಡೆಪಾಸಿಟ್ ಮತ್ತು ಲೋನ್ಗಳನ್ನು ಮಾತ್ರ ಕೊಡ್ತೇವೆ. ಮೊದಲು ಅಲ್ಲಿ ಮಾರಾಟ ವ್ಯವಹಾರ ಇತ್ತು, ಈಗ ಅಲ್ಲಿ ಅನಿವಾರ್ಯ ಕಾರಣದಿಂದ ಅದನ್ನು ಸ್ಥಗಿತಗೊಳಿಸಲಾಗಿದೆ. ಸರ್ಕಾರದ ಆದೇಶ ಪ್ರಕಾರ 4/9/1976ರಲ್ಲಿ ಸಹಕಾರ ಸಂಘಗಳನ್ನು ಬಲಪಡಿಸುವ ಉದ್ದೇಶದಿಂದ ಆಜ್ಞೆ ಹೊರಡಿಸಿರುತ್ತಾರೆ. ಅದರ ಪ್ರಕಾರ ವಾಮಂಜೂರು ಸೇವಾ ಸಹಕಾರಿ ಸಂಘ ಮತ್ತು ಗುರುಪುರ CA ಬ್ಯಾಂಕ್ ಸೇರಿ ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಸಂಘ ಆಗಿ ಪರಿವರ್ತನೆಯಾಗಿದೆ. ಆಗ ಶ್ರೀಯುತ ಅಡ್ಡೂರು ಶಿವಶಂಕರ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬಂದಿತ್ತು. ಸಂಘಕ್ಕೆ 9 ಗ್ರಾಮಗಳ ಕಾರ್ಯವ್ಯಾಪ್ತಿ ಹೊಂದಿದ್ದು, ಮೂಡೂರು, ಅಡ್ಡೂರು, ಉಳಾಯಿಬೆಟ್ಟು, ಬೊಣ್ಣಂತಿಲ, ತಿರುವೈಲು, ಮೂಡುಶೆಡ್ಡೆ, ಮಲ್ಲೂರು ಹಾಗೂ ಕಂದಾವರ, ಪಚ್ಚನಾಡಿ ಎಂಬ 9 ಗ್ರಾಮಗಳ ಕಾರ್ಯವ್ಯಾಪ್ತಿಯನ್ನು ಸಂಘವು ಹೊಂದಿರುತ್ತದೆ. ಉದ್ದೇಶ ಅಂದರೆ ಸಹಕಾರದಿಂದಲೇ ಎಲ್ಲರೂ ಇಲ್ಲಿ ಸೇರಿ ಸಹಕಾರ ಸಂಘದ ಒಂದು ಅವರವರ ಪಾಲು ಬಂಡವಾಳವನ್ನು ಹಾಕಿ ಒಂದು ನಿಧಿಯನ್ನು ಒಟ್ಟು ಮಾಡಿ ಆ ನಿಧಿಯಿಂದಲೇ ಅಗತ್ಯವುಳ್ಳವರಿಗೆ ಹಣವನ್ನು ಪಾವತಿಸುವಂಥ ಒಂದು ವ್ಯವಸ್ಥೆ. ರೈತರಿಗೆ ಕೃಷಿ ಉದ್ದೇಶದ ಸಾಲವನ್ನು ಕೊಡುವಂಥದ್ದು. ಪ್ರಸ್ತುತ ಈಗ ಸರ್ಕಾರದವರು ಬಡ್ಡಿ ರಿಯಾಯಿತಿ ಎಲ್ಲ ಕೊಡುವ ಕಾರಣ ನಮಗೆ ಸ್ವಲ್ಪ ಕೃಷಿ ಉದ್ದೇಶದ ಸಾಲ ಜಾಸ್ತಿಯಾಗಿ ಬಟವಾಡಿ ಆಗ್ತಾ ಇರುತ್ತದೆ. ಮೊದಲೆಂದರೆ ನಮ್ಮ ನಾರ್ಮಲ್ ರೇಟಿನಲ್ಲಿ ಅವರು ಕಟ್ಟಬೇಕಿತ್ತು. ಈಗ ಸರ್ಕಾರದವರು ಬೆಳೆ ಸಾಲಕ್ಕೆ 0% ಮಾಡಿ 3 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ಕೊಡ್ತಾರೆ. ಅಂದರೆ ಉಳಿದ ಬಡ್ಡಿಯನ್ನು ಸರ್ಕಾರವೇ ಭರಿಸ್ತದೆ. ಹಾಗೆ ಮಧ್ಯಮಾವಧಿ ಸಾಲವನ್ನು 3% ದರದಲ್ಲಿ ಕೊಡ್ತಾರೆ. ಆದ್ದರಿಂದ ರೈತರಿಗೆ ತುಂಬ ಅನುಕೂಲ ಆಗ್ತದೆ. ಹೆಚ್ಚಿನವರು ಅವರ ಸದುಪಯೋಗನಿಗೆ ಪಡೆದುಕೊಳ್ತಾ ಇದ್ದಾರೆ. ರೈತರಿಗೋಸ್ಕರವೇ ಸಂಘ ಇರ್ತದೆ, ಪ್ರಾರಂಭವಾಗಿದೆ. ಹಾಗೆ ನಾವು ನಮ್ಮ ಕಾರ್ಯವ್ಯಾಪ್ತಿಯ ಸದಸ್ಯರಿಂದ ಠೇವಣಿಯೆಲ್ಲ ಪಡೆದುಕೊಳ್ತಾ ಇರ್ತೇವೆ. ಆದರೆ ರೈತರಿಗೆ ಬೇಕಾದಷ್ಟು ನಾವು ಹಣವನ್ನು ಉಪಯೋಗಿಸಿದ ನಂತರ ಉಳಿದ ಹಣವನ್ನು ಜನರಲ್ ಸ್ಕೀಮ್ನ ಲೋನಲ್ಲಿ ಜಾಸ್ತಿ ಬಡ್ಡಿಯಲ್ಲಿ ಸಹ ಕೊಡ್ತಾ ಇದ್ದೇವೆ. ಅಂದರೆ ನಮ್ಮ ರೈತರ ಕಾರ್ಯವ್ಯಾಪ್ತಿಯ ರೈತರಿಗೆ ಕ್ಷೇತ್ರದ ಸದಸ್ಯರಿಗೆ ಮಾತ್ರ, ಹೊರಗಿನವರಿಗೆ ಕೊಡುವಂಥ ಇಲ್ಲ, ನಮಗೆ ಇಲ್ಲ. ಕಾರ್ಯವ್ಯಾಪ್ತಿಯ ರೈತರಿಗೆ ನಮ್ಮಿಂದ ಸಾಧ್ಯವಾದಷ್ಟು ಎಷ್ಟು ಸಹ ನಮಗೆ ಅವರಿಗೆ ಅವರ ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ಆಗ್ತದೆ ಅಷ್ಟನ್ನು ನಾವು ಮಾಡ್ತಾ ಇದ್ದೇವೆ. ಕೊರೋನಾ ಬಂದಾಗ ಪ್ರತಿಯೊಂದು ಬ್ಯಾಂಕಿಗೂ ಹೊಡೆತ ಬಿದ್ದಿದೆ. ಕೆಲವೊಂದು ಬ್ಯಾಂಕ್ ತಟಸ್ಥವೂ ಕಂಡಿದೆ. ಹಾಗಿರುವಾಗ ನಿಮ್ಮ ಸಂಸ್ಥೆ ಆ ಸಮಯದಲ್ಲಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಿತು? ನಿಮಗೆ ಎಷ್ಟು ಮಟ್ಟಿಗೆ ಹೊಡೆತ ಬಿದ್ದು ಅಂತ? ನಮಗೆ ಹೇಳುವಷ್ಟು ಮಟ್ಟಿಗೆ ಹೊಡೆತ ಬಿಡಲಿಲ್ಲ. ಆದರೆ ಮಾಮೂಲಿಯಾಗಿ ಲೋನ್ ಕಟ್ಟುವವರು ಕಟ್ತಾರೆ. ಆದರೆ ಸರ್ಕಾರದ ಕೂಡ ರೈತರ ಸಾಲವನ್ನು ಕಟ್ಟಲಿಕ್ಕೆ ಅವರ ಡ್ಯೂ ಡೇಟನ್ನು ಎಕ್ಸ್ಟೆನ್ಷನ್ ಮಾಡಿದ ಕಾರಣ ರೈತರಿಗೂ ಸಹ ಹೆಚ್ಚು ಹೊಡೆತ ಬೀಳಲಿಲ್ಲ. ಮತ್ತು ಬಡ್ಡಿ ಅಂದರೂ ಅಲ್ಲಿವರೆಗೆ ಸಹ ಅವರು ಮುಂದುವರಿಸಿ ನೀಡಿದ್ದಾರೆ. ಈಗ ಜೂನಲ್ಲಿ ವಾಯ್ದೆ ಆಗುವಂಥ ಸಾಲವನ್ನು ಆಗಸ್ಟ್ನವರೆಗೆ ಕಟ್ಟಲಿಕ್ಕೆ ಅವರು ಮುಂದುವರಿಸಿದ್ದಾರೆ. ಅಂದರೆ ರೈತರು ಕೂಡ ಅದೇ ಪೀರಿಯಡ್ಗೆ ಕಟ್ಟಿ ಅದರ ಸದುಪಯೋಗವನ್ನು ಪಡೆದಿದ್ದಾರೆ. ವ್ಯಾವಹಾರಿಕವಾಗಿ ಎಲ್ಲ ಕ್ಷೇತ್ರದಲ್ಲಿರುವಂತೆ ನಮಗೆ ಸ್ವಲ್ಪ ಪ್ರಮಾಣದ ಹೊಡೆತ ಬಿದ್ದಿದೆ. ಆದ ಕಾರಣ ಅಂದರೆ ಸಾಲವನ್ನು ನವೀಕರಿಸಲಿಕ್ಕೆಲ್ಲ ಆಗದ ಕಾರಣ ಸ್ವಲ್ಪ ಈ ಸಲ ನಮಗೆ ಲಾಭ ನಿರೀಕ್ಷಿತ ಮಟ್ಟದಲ್ಲಿ ಬರಲಿಲ್ಲ, ಸ್ವಲ್ಪ ಕಡಿಮೆ ಬಂದಿದೆ ಹೇಳ್ಬೋದು ಅಷ್ಟೇ. ಹೆಚ್ಚಿನವರು ಪಾವತಿಸಿ ಮಾಡಿದ್ದಾರೆ. ಮತ್ತು ಬೆಳೆ ಸಾಲ ಎಲ್ಲ ನಮಗೆ ವಾಯ್ದೆ ಆಗುವಂಥದ್ದೆಲ್ಲ ಏಪ್ರಿಲ್ನ ನಂತರವೇ. ಅಂದರೆ ಬೆಳೆ ಸಾಲವನ್ನು ಏಪ್ರಿಲ್ನಲ್ಲಿ ಕಟ್ಟಿ ಕೊಟ್ಟು ನಾವು 1 ವಾರದಲ್ಲಿ ಅವರಿಗೆ ವಾಪಸ್ ಕೊಟ್ಟಿದ್ದೇವೆ. ಆದ ಕಾರಣ ಅವರಿಗೆ ಹೆಚ್ಚಿನ ಅಂದರೆ ಬಡ್ಡಿ ಕಟ್ಟಲಿಕ್ಕೆ ಏನಿಲ್ಲ, ಪಡೆದ ಅಸಲನ್ನೇ ಪಾವತಿಸಲಿಕ್ಕೆ ಬಡ್ಡಿ ಕಟ್ಟುವ ಪ್ರಮೇಯ ಬರಲಿಲ್ಲ. ಆದ ಕಾರಣ ಅವರಿಗೆ ಹೆಚ್ಚಿನ ಮಟ್ಟದ ಇದು ತೊಂದರೆ ಆಗಲಿಲ್ಲ. ಒಂದು 10% ನಮಗೆ ಹೊಡೆತ ಬಿದ್ದಿರ್ಬೋದು ಅಷ್ಟೇ.
ನಾರ್ಮಲ್ ಇರುವಂಥದ್ದು. ಅಂದರೆ ಕೆಲವರಿಗೆ ಅಂದರೆ ಈ ಸಾಲ ಕಟ್ಟಲಿಕ್ಕೆ ತೊಂದರೆ ಆದವರಿಗೆ ಮಾತ್ರ ಹೊಡೆತ ಬಿದ್ದದ್ದು ಹೊರತು, ಇಲ್ಲದೆ ನಾರ್ಮಲ್ ಅಂದರೆ ಸರ್ಕಾರದವರು ಬೇಕಾದಷ್ಟೇ ಎಲ್ಲ ಕಾರ್ಯಕ್ರಮಗಳೆಲ್ಲ ಮಾಡಿ ಅವರಿಗೆಲ್ಲ ಕಿಟ್ಟು ಕೊಡುವಂಥದ್ದಾಗಲಿ ಬೇರೆ ಎಲ್ಲ ಮಾಡಿದ್ದಾರೆ. ಆದ ಕಾರಣ ಹೆಚ್ಚಿನ ಹೊಡೆತ ಬೀಳಲಿಲ್ಲ. ಸಂಘಕ್ಕೆ ಇದು ಸಾಲ ಕಟ್ಟುವವರು, ಕಂತು ಕಟ್ಟುವವರು ಸ್ವಲ್ಪ ಲೇಟ್ ಮಾಡಿದ ಕಾರಣ ಮಾತ್ರ ಒಂದು 10%ನಷ್ಟು ಹೊಡೆತ ಬಿದ್ದಿರ್ಬೋದು. ಹಾಗೆ ನಾವು ಕೂಡ ಸರ್ಕಾರದ ಸಹಕಾರಿ ಸಂಘಗಳ ಆದೇಶದಂತೆ ಆಶಾ ಕಾರ್ಯಕರ್ತೆಯರಿಗೆ ಒಂದು ಗೌರವಿಸುವ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ ನಮ್ಮ ವಾಮಂಜೂರು ಶಾಖೆಯಲ್ಲಿ. ನಮಗೆ ಸಾಧಾರಣ ಒಂದೊಂದು ಆಶಾ ಕಾರ್ಯಕರ್ತೆಯರಿಗೆ 30,000ದಷ್ಟು 3,000ದಷ್ಟು ಖರ್ಚು ಬಿದ್ದು ಒಂದು 45-50,000ದಷ್ಟು ನಾವು ಆಶಾ ಕಾರ್ಯಕರ್ತೆಯರಿಗೆ ನಮ್ಮ ಸಹಕಾರ ಸಂಘದ ವತಿಯಿಂದ ಅವರಿಗೆ ಪ್ರೋತ್ಸಾಹ ಎಲ್ಲ ನೀಡಿದ್ದೇವೆ ನಾವು. ಇನ್ನು ಸಾಧಾರಣ ಸರ್ಕಾರದ ಬಡ್ಡಿ ಈಗ ಬೆಳೆ ಸಾಲ ಪಡೆದರೆ ನಾರ್ಮಲ್ ರೇಟ್ ಆಫ್ ಇಂಟ್ರೆಸ್ಟ್ 12% ಇರ್ತದೆ. ಆದರೆ ಸರ್ಕಾರದಲ್ಲಿ 0% ಆದ ಕಾರಣ ಉಳಿದ ಹಣವನ್ನು ಸರ್ಕಾರವೇ ಕೊಡ್ತದೆ. ಮತ್ತು ನಾವು ಚಿನ್ನಾಭರಣ ಇಡೀ ಸಾಲಕ್ಕೆ 13% ಕೊಡ್ತಾ ಇದ್ದೇವೆ. ಠೇವಣಿಗಳಿಗೆ ಕೂಡ 10.5%ವರೆಗೆ ಕೊಡ್ತಾ ಇದ್ದೆವು. ಈಗ ಪ್ರಸ್ತುತ 0.5% ಕಡಿಮೆ ಮಾಡಿದ್ದೇವೆ ಅಷ್ಟೇ. ಸಾಮಾನ್ಯ ಎಲ್ಲ ಸಾಲಗಳಿಗೂ ನಮ್ಮಲ್ಲಿ 15% ನಾವು ವಿಧಿಸ್ತಾ ಇದ್ದೇವೆ. ಇಲ್ಲಿ ಬೆಳೆ ಸಾಲಗಳು, ಚಿನ್ನಾಭರಣ ಈಡಿನ ಸಾಲ, ಠೇವಣಿ ಸಾಲ, ಮತ್ತು ಮಧ್ಯಮಾವಧಿ ಸಾಲ, ಅಡವು ಸಾಲ, ಮತ್ತು ಕೃಷಿ ಸಾಲ ಹೇಳಿದರೆ ಬೆಳೆ ಸಾಲ, ಬಾವಿ ರಿಪೇರಿಗೆ, ಹೈನುಗಾರಿಕೆಗೆ, ಮತ್ತು ಪಂಪ್ ಸೆಟ್ ಪರ್ಚೇಸಿಗೆ, ಹಾಗೆ ಅವರಿಗೆ ರೈತರಿಗೆ ಯಾವ ಅಗತ್ಯತೆಗೆ ಬೇಕಾದ ಇದು ಇಂಥವರದ್ದುಂಟು ಅದಕ್ಕೆ ಬೇಕಾದ ಎಲ್ಲ ಕೃಷಿ ಸಾಲಗಳನ್ನು ಕೊಡ್ತಾ ಇದ್ದೇವೆ. ಈಗ ಸಾಧಾರಣ 6,166 ಸದಸ್ಯರಿದ್ದಾರೆ. ನಮ್ಮಲ್ಲಿ ಈಗ ಅಕ್ಷಯ ಠೇವಣಿ ಅಂತ ಉಂಟು. ಮೊದಲು ಅದು 7 ವರ್ಷದಲ್ಲಿ ಡಬಲ್ ಆಗ್ತಾ ಇತ್ತು. ಈಗ ಅದೊಂದು 6 ತಿಂಗಳು ಅಂದರೆ ಎಲ್ಲ ಕಡೆಯಲ್ಲಿ ಸಹ ಬಡ್ಡಿ ದರವನ್ನು ಕಡಿಮೆ ಮಾಡಿದ ಕಾರಣ ಅದರದ್ದು ಮೆಚೂರ್ ಆಗುವ ವ್ಯಾಲ್ಯೂವನ್ನು 6 ತಿಂಗಳು ಜಾಸ್ತಿ ಮಾಡಿದ್ದೇವೆ ಈಗ ಮೊದಲಿಗಿಂತ. ನಮ್ಮದು 2 ಕಡೆಯಲ್ಲಿ ಕೂಡ ರೇಷನ್ ಶಾಪ್ ಇದೆ, ನ್ಯಾಯಬೆಲೆ ಅಂಗಡಿ, ರೇಷನ್ ಶಾಪ್ ಎಲ್ಲ ಇದೆ. ಮತ್ತು ರೈತರಿಗೆ ಬೇಕಾದ ಫರ್ಟಿಲೈಸರ್ಸ್ ಎಲ್ಲ ಕೊಡ್ತಾ ಇದ್ದೇವೆ ಬೇಕಾದ ರೀತಿಯಲ್ಲಿ ಎಲ್ಲ. ಮತ್ತು ವಿದ್ಯಾರ್ಥಿಗಳಿಗೆ ವಾರ್ಷಿಕ ಮಹಾಸಭೆಯಲ್ಲಿ ಸ್ಕಾಲರ್ಶಿಪ್ ಎಲ್ಲ ಕೊಡ್ತೇವೆ. ಅಂದರೆ ನಮ್ಮ ಕಾರ್ಯವ್ಯಾಪ್ತಿಯ ಸದಸ್ಯರಿದ್ದವರು ಅವರ ಮಕ್ಕಳು ಗರಿಷ್ಠ ಪ್ರಮಾಣದಲ್ಲಿ ಮಾರ್ಕ್ ತೆಗೆದವರಿಗೆ 80-85% ಜಾಸ್ತಿ ತೆಗೆದವರಿಗೆ ಈ ಸಲ ಸಾಧಾರಣ ಒಂದು 40-45 ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಆಗಿ ಕೊಟ್ಟಿದ್ದೇವೆ. ಕಳೆದ ಸಲ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೇವೆ. ಈ ಸಲ ಅಂದರೆ ಕೆಲವರದ್ದು ಪರ್ಸೆಂಟೇಜ್ ಕಡಿಮೆ ಬಂದಿದೆ. ಕೊರೋನಾದಿಂದಾಗಿ ಎಕ್ಸಾಮ್ಗೆಲ್ಲ ಅಟೆಂಪ್ಟ್ ಮಾಡಲಿಕ್ಕೆ ಆಗಲಿಲ್ಲ ಕೆಲವರಿಗೆ. ಹಾಗೆ ಪರ್ಸೆಂಟೇಜ್ ಕಡಿಮೆ ಬಂದ ಕಾರಣ ನಮಗೆ ಈ ಸಲ ಬಂದ ಅಪ್ಲಿಕೇಶನ್ ಕೂಡ ಕಡಿಮೆ. ಕಳೆದ ಸಲ ತುಂಬ ಜಾಸ್ತಿ ಬಂದಿತ್ತು. ಆದರೂ ನಮ್ಮ ಒಂದು ಫಂಡ್ ಒಂದು 2 ಲಕ್ಷದವರೆಗೆ ಇತ್ತು. ಅದರಲ್ಲಿ ಕಳೆದ ಸಲ ಮ್ಯಾಕ್ಸಿಮಮ್ ಕೊಟ್ಟಿದ್ದೇವೆ. ಈ ಸಲ ಸ್ವಲ್ಪ ಕಡಿಮೆಯಾಗಿ ಎಲ್ಲರಿಗೂ ವಿತರಿಸಿದೆ. ಬಂದ ಅರ್ಜಿಗಳಿಗೆ ಎಲ್ಲರಿಗೂ ನಾವು ಸ್ಕಾಲರ್ಶಿಪ್ ಮ್ಯಾಗೆ ಕೊಟ್ಟಿದ್ದೇವೆ. ನಮಗೆ 2-3 ವರ್ಷದಿಂದ ದಾಖಲಿಲ್ಲ ಕೇಂದ್ರ ಸಹಕಾರಿ ಬ್ಯಾಂಕಿನವರು ಪ್ರೋತ್ಸಾಹಕ ಬಹುಮಾನ ಅಂತ ನೀಡಿದ್ದಾರೆ. ಹಾಗೆ ಕಳೆದ 2 ಸಾಲಿನಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಕೃಷಿ ಇದು ಯಾವುದು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ವ್ಯವಸಾಯ ಸಾಧನಗಳನ್ನು ಮಾರಿದ ಬಗ್ಗೆ ಸ್ಕ್ಯಾಡ್ಸ್ ಲಿಮಿಟೆಡ್ ಇಲ್ಲಿಂದ 2 ಸಲ ಕೂಡ 2ನೇ ಬಹುಮಾನ ಸಿಕ್ಕಿದೆ. ನಮ್ಮ ಈ ಸದಾ 12 ಸರ್ಕಾರದ ಆದೇಶ ಪ್ರಕಾರ 12 ಜನ ಆಡಳಿತ ಮಂಡಳಿ ಸದಸ್ಯರು ಇದ್ದಾರೆ. ಅದರಲ್ಲಿ ಮತ್ತೆ ಒಬ್ಬರು ಹಣಕಾಸು ನೀಡುವ ಸಂಸ್ಥೆಯ ಪ್ರತಿನಿಧಿಯಾಗಿ, ಹಾಗೆ ಒಟ್ಟು 13 ಜನ ಆಡಳಿತ ಮಂಡಳಿ ಸದಸ್ಯರಿದ್ದಾರೆ. ಮೊನ್ನೆ ಕಳೆದ ಫೆಬ್ರವರಿಯಲ್ಲಿ ನಡೆದ ಚುನಾವಣೆಯಲ್ಲಿ 12 ಜನ ಆಯ್ಕೆಯಾಗಿ ಒಬ್ಬರು ಇವರೇ ಬ್ಯಾಂಕಿನ ಅಂದರೆ ಅದು ನಾಮಿನಲ್ ಪ್ರತಿನಿಧಿಯಾಗಿ ಇದು ಮಾಡಿದ್ದಾರೆಲ್ಲ. ಹಾಗೆ ಎಲೆಕ್ಷನ್ ಆದರಲ್ಲಿ ಬೋರ್ಡಲ್ಲಿ ನಮ್ಮ ಈಗ ಮಾನ್ಯ ಅಧ್ಯಕ್ಷರಾದ ಓಂ ಪ್ರಕಾಶ್ ಶೆಟ್ಟಿ ಅವರು ಎಲೆಕ್ಟ್ ಆಗಿದ್ದಾರೆ. ಬೋರ್ಡ್ನಲ್ಲಿ ಸೆಲೆಕ್ಟ್ ಮಾಡುವಂಥದ್ದು. ಬಾಲಾಜಿ ಮೋಟಾರ್ಸ್ ಮಂಗಳೂರು ಬೆಂಗಳೂರು ಹೈವೇನ ಅಡಿಯಾರ್ ಹತ್ರವಿದೆ. ಇದು 4 ವೀಲರ್ಗಳಿಗೆ ಮಲ್ಟಿ ಬ್ರ್ಯಾಂಡ್ ಹೈಟೆಕ್ ಸರ್ವಿಸ್ ಸೆಂಟರ್. ಈ ಟೀಮ್ ಸುಮಾರು ದಶಕಗಳಿಂದ ಆಟೋಮೊಬೈಲ್ ಕ್ಷೇತ್ರದಲ್ಲಿ
ಹೆಚ್ಚಿನ ಅನುಭವವನ್ನು ಹೊಂದಿದೆ. ಇಲ್ಲಿನ ಮುಖ್ಯ ವ್ಯಕ್ತಿಗೆ ಪ್ರಮುಖ ಕಾರ್ ಶೋರೂಮ್ಗಳಲ್ಲಿ ಕೆಲಸ ಮಾಡಿರುವ ಅನುಭವವಿದೆ. ಇವರು ಎಲ್ಲ ರೀತಿಯ ಮಲ್ಟಿ ಬ್ರ್ಯಾಂಡ್ ಕಾರ್ ಸರ್ವಿಸಿಂಗ್ ಅನ್ನು 24/7 ನಿರ್ವಹಿಸುತ್ತಾರೆ. ಕಸ್ಟಮರ್ಸ್ಗೆ ಯಾವಾಗ ಬೇಕಾದರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 hours ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆಗಲಿ ಏನು ಕಂಪ್ಲೇಂಟ್ಸ್ ಇದ್ರೂ ನಾವು ಅಟೆಂಡ್ ಮಾಡ್ತೀವಿ. ಈ ಬಾಲಾಜಿ ಮೋಟಾರ್ಸ್ನಲ್ಲಿ ವಾಹನದ ಪಿಕಪ್ ಮತ್ತು ಡ್ರಾಪ್ ಸೌಲಭ್ಯವಿದೆ. ಕಸ್ಟಮರ್ ಫೋನ್ ಮಾಡಿದರೆ ಮನೆಯಿಂದಲೇ ಪಿಕ್ ಮಾಡಿ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ. ಗಾಡಿ ತಗೊಂಡು ಬಂದು ನಾವು ಸರ್ವಿಸ್ ಮಾಡಿ ನಾವು ರಿಟರ್ನ್ ಮನೆಗೆ ತಲುಪಿಸ್ತೀವಿ. ವೀಕ್ಷಕರೇ, ಇನ್ಮೇಲೆ ಮಂಗಳೂರಿನಲ್ಲಿ ನಿಮ್ಮ 4-ವೀಲರ್ ಸರ್ವಿಸಿಂಗ್ ಮಾಡಿಸೋಕೆ ಬಾಲಾಜಿ ಮೋಟಾರ್ಸ್ ಗ್ರೇಟ್ ಚಾಯ್ಸ್. ಕಸ್ಟಮರ್ಸ್ಗೆ ಯಾವಾಗ ಬೇಕಾದರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 hours ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆಗಲಿ ಏನು ಕಂಪ್ಲೇಂಟ್ಸ್ ಇದ್ರೂ ನಾವು ಅಟೆಂಡ್ ಮಾಡ್ತೀವಿ. ಥ್ಯಾಂಕ್ ಯು. ನಿಮ್ಮ ಮನೆಯ ಸೌಂದರ್ಯವನ್ನ ಹೆಚ್ಚಿಸುತ್ತೆ ಶ್ರೀ ಗಣೇಶ್ ಏಜೆನ್ಸಿ. ಅತಿ ಕಡಿಮೆ ದರದಲ್ಲಿರೋ ಆಕರ್ಷಕ ಪ್ಲಾಸ್ಟಿಕ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ದಿನಬಳಕೆ ಎಲೆಕ್ಟ್ರಾನಿಕ್ ಐಟಮ್ಸ್, ಶುಚಿರುಚಿಯಾದ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ವಿಶೇಷ ಅಂದ್ರೆ ವಿಲ್ ಎಕ್ಸ್ ಡಿನ್ನರ್ ಸೆಟ್, ಮೊಮೆಂಟೋಸ್, ಡೋರ್ ಮ್ಯಾಟ್ಸ್, ಸ್ಟೀಲ್ ಐಟಮ್ಸ್, ಕ್ಲೋತ್ ಡ್ರೈಯರ್ ಸ್ಟ್ಯಾಂಡ್, ಮಾಪ್ಸ್, ನಾನ್ ಸ್ಟಿಕ್ ಕುಕ್ವೇರ್, ಚಪಾತಿ ಮೇಕರ್ ಸೇರಿದಂತೆ ದಿನನಿತ್ಯದ ವಸ್ತುಗಳು ಕೈಗೆಟಕುವ ದರದಲ್ಲಿ ನಿಮ್ಮ ಮನೆಗೆ ಸೇರುತ್ತೆ. ತಕ್ಷಣ ಭೇಟಿ ನೀಡಿ ಶ್ರೀ ಗಣೇಶ್ ಏಜೆನ್ಸಿ, GHS ಕ್ರಾಸ್ ರಸ್ತೆ, ಮ್ಯಾಂಗ್ಳೂರು. ಕಾಂಟ್ಯಾಕ್ಟ್ಗಾಗಿ 9493076627 9901189494. ಅಲ್ಲಿ ಒಟ್ಟಿಗೆ 17 ಜನ ಸಿಬ್ಬಂದಿ ಇದ್ದಾರೆ. ಅದರಲ್ಲಿ ಹೆಚ್ಚಿನ ಸಿಬ್ಬಂದಿಗಳು ಹಿಂದಿನಿಂದಲೇ ಇದ್ದವರು, ಈಗಾಗಲೇ 30-32 ವರ್ಷ ಸೇವೆ ಮಾಡಿದವರು, ಇಂದಿನ ಕಡಿಮೆ ಇದರಲ್ಲಿ ಯಾವುದು ವಿದ್ಯಾಭ್ಯಾಸ ಇದ್ದವರು ಪ್ರಸ್ತುತ ಯಾರೆಲ್ಲ ಜಾಸ್ತಿ ಪಡ್ಕೊಂಡಿದ್ದಾರೆ. ಮತ್ತು ಒಂದು 4-5 ಜನ ನಮ್ಮ GDC ಟ್ರೈನಿಂಗ್ ಸಹಕಾರಿ ತರಬೇತಿ ಪಡೆದವರಿದ್ದಾರೆ. ಅನಂತರ ಇತ್ತೀಚೆಗೆ ಒಂದು 4 ವರ್ಷದ ಕೆಳಗೆ ಒಂದು 4 ಜನವನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ. ಅದು ಸರ್ಕಾರದ ಇಲಾಖೆ ಅದಕ್ಕೆ ಇದರ ಪ್ರಕಾರವೇ ನಾವು ಅವರನ್ನು ಆಯ್ಕೆ ಮಾಡಿದ್ದೇವೆ. ಅವರಿಗೆ ಅಂದರೆ ಸರ್ಕಾರದ ಆದೇಶ ಪ್ರಕಾರ ಇಷ್ಟು ಅವರಿಗೆ ಯಾವುದು ವಿದ್ಯಾರ್ಹತೆ ಬೇಕು, ಮತ್ತು ಕಂಪ್ಯೂಟರ್ ಟ್ರೈನಿಂಗ್ ಲಿಖಿತ ಪರೀಕ್ಷೆ ಮುಖಾಂತರ ಇಲಾಖೆ ಅದರ ಅನುಮೋದ ಆದೇಶದ ಪ್ರಕಾರ ಎಲ್ಲ ಎಲೆಕ್ಟ್ ಮಾಡಿದ್ದೇವೆ. ಯಾವುದು ಅವರ ಸಿಬ್ಬಂದಿಗಳ ಭದ್ರತೆಗೆ ಅವರಿಗೆ ಗ್ರ್ಯಾಚ್ಯುಟಿ ಕೊಡಲಿಕ್ಕೆ ನಾವು ಅದನ್ನು ನಮ್ಮ ಜೀವ ವಿಮಾ ನಿಗಮದಲ್ಲಿ ಎಷ್ಟು ನಮಗೆ ಅವರಿಗೆ ವರ್ಷಕ್ಕೆ ನಾವು ಕೊಡಬೇಕಾಗ್ತದೆ ಅದನ್ನು ನಾವು ಫಂಡ್ಸ್ ಕ್ರಿಯೇಟ್ ಮಾಡಿ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಇನ್ವೆಸ್ಟ್ ಮಾಡಿದ್ದೇವೆ ಅವರಿಗೆ ಮಾಡುವಂಥದ್ದು. ಮತ್ತು ಸರ್ಕಾರದ ಸೌಲಭ್ಯ ಪ್ರಕಾರ ಅವನ್ನೆಲ್ಲ ಕೊಡಬೇಕು, ಅದೇ ಪ್ರಕಾರದಲ್ಲಿ ಆ ಸ್ಕೇಲ್ ಆಫ್ ಪ್ರಕಾರ ಅವರಿಗೆ ವೇತನ ಪಾವತಿ ಮಾಡ್ತಾ ಇದ್ದೇವೆ. ದಿನ ಹೆಜ್ಜೆ ಈಗ ನಮಗೆ ಅದೇ ಈಗ ಪ್ರಸ್ತುತ ಪ್ರಮಾಣದಲ್ಲಿರೋದರೆ 100% ಸಾಲ ವಸೂಲಿ ಮಾಡಬೇಕು ಅಂತ ಒಂದು ಇದೆ. ತುಂಬ ಸದಸ್ಯರು ಈಗ ಸಾಲ ಎಲ್ಲ ಬಾಕಿಯಾಗಿದ್ದು ಕಟ್ಟುವ ಪರಿಸ್ಥಿತಿಯಲ್ಲಿಲ್ಲ. ಹೆಚ್ಚಿನವರೆಲ್ಲ ಏನೊಂದು ಇದಕ್ಕೆ ಕೆಲವು ಜಾಗಕ್ಕೆಲ್ಲ ಹಾಕಿದ್ದಾರೆ, ಅವರಿಗೆಲ್ಲ ಈಗ ರಿಟರ್ನ್ಸ್ ಬರ್ತಾ ಇಲ್ಲ. ಹಾಗೆ ನಮ್ಮಲ್ಲಿ ಕೆಲವು ದಾಖಲು ಕೂಡ ಮಾಡಿದ್ದೇವೆ. ಆದರೂ ಆದಷ್ಟು ಗರಿಷ್ಠ ಪ್ರಮಾಣದಲ್ಲಿ 100% ಅಂತ ಹೇಳೋದು, 100% ಮಾಡಲಿಕ್ಕೆ ಕಷ್ಟ, ಆದರೂ ಮಾಡಬೇಕು ಅಂತ ಒಂದು ಮುತುವರ್ಜಿಯಲ್ಲಿ ಇದ್ದೇವೆ ನಾವು ಈಗ ಸದ್ಯಕ್ಕೆ. ನಮ್ಮ ಸಂಸ್ಥೆಯಿಂದ ನಾವು ಒಳ್ಳೆಯ ರೀತಿಯ ಒಂದು ಸೇವೆಯನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಸಹಕಾರವು ನಮಗೆ ತುಂಬ ಅಗತ್ಯ. ಮತ್ತು ಈ ಸಂಸ್ಥೆ ಒಳ್ಳೆಯ ರೀತಿಯಲ್ಲಿ ನಡಿಬೇಕಾದರೆ ಗ್ರಾಹಕರು ಒಳ್ಳೆಯ ರೀತಿಯಲ್ಲಿ ಪಾತ್ರ ತುಂಬ ಅಗತ್ಯ. ಮತ್ತು ನಮ್ಮ ಸಂಸ್ಥೆಯಿಂದ
ಅವರಿಗೆ ಯಾವ ಎಲ್ಲ ಸೌಕರ್ಯಗಳು ಉಂಟು ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಅದನ್ನು ನೀವು ಒಳ್ಳೆಯ ರೀತಿಯಲ್ಲಿ ಪಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ಈಗ ಸಾಲ ಎಲ್ಲ ಕೊಟ್ಟರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಮರುಪಾವತಿ ಮಾಡಿದರೆ ಮಾತ್ರ ನಮ್ಮ ಸಂಸ್ಥೆ ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ. ಹಾಗೆ ನಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಅವರಿಗೆ ಕೃಷಿಯಾಗಲಿ ಮತ್ತು ಮನೆ ಸಾಲ, ವಾಹನಗಳ ಸಾಲ ಇವುಗಳನ್ನೆಲ್ಲ ನಾವು ಕೊಡ್ತಾ ಇದ್ದೇವೆ. ಅದರ ಪ್ರಯೋಜನವನ್ನು ನೀವು ಪಡ್ಕೊಳ್ಬೇಕು. ಅದೇ ರೀತಿಯಲ್ಲಿ ಈ ಸಂಸ್ಥೆಯು ಒಳ್ಳೆ ರೀತಿಯಲ್ಲಿ ನಡೆಯುವ ಹಾಗೆ ನೀವು ಸಹಕರಿಸಬೇಕಂತ ನಾನು ನಿಮ್ಮಲ್ಲಿ ಕೇಳಿ. ಕರಾವಳಿ ಜನತೆಗೆ ಸಂತಸದ ಸುದ್ದಿ. ಕೃಷ್ಣ ಜುವೆಲ್ಲರ್ಸ್ ಆಭರಣ ಪ್ರಿಯರಿಗೊಂದು ಭರವಸೆಯ ಬೆಳಕು. ಗ್ರಾಹಕರ ಕನಸಿಗೆ ಕೈ ಜೋಡಿಸಲಿದೆ ಸ್ಪರ್ಧಾತ್ಮಕ ದರದಲ್ಲಿರುವ ಉತ್ಕೃಷ್ಟ ಆಭರಣಗಳು. ನೀವೆಲ್ಲೂ ಕಂಡಿರದ ಡಿಫರೆಂಟ್ ಡಿಸೈನ್ ಜೋಮಾಲೆ ನಮ್ಮಲ್ಲಿ ಲಭ್ಯ. ಕಲ್ಕತ್ತಾ ಶೈಲಿಯ ವಿನ್ಯಾಸದ ಕೊಯಂಬತ್ತೂರ್, ರಾಜ್ಕೋಟ್ ಡಿಸೈನ್ ಸಾಂಪ್ರದಾಯಸ್ಥ ನಿಮಗೊಪ್ಪುವ ಆಭರಣ ನಮ್ಮಲ್ಲಿ ಸಿಗಲಿದೆ. ಎಕ್ಸ್ಕ್ಲೂಸಿವ್ ಡಿಸೈನ್ ಕೇರಳ ಸಾಂಪ್ರದಾಯಿಕ ಆಭರಣಗಳು ಲಭ್ಯವಿದೆ. ನಮ್ಮಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಆಭರಣಗಳು ಹೋಲ್ಸೇಲ್ ಮತ್ತು ರೀಟೇಲ್ ದರದಲ್ಲೂ ಲಭ್ಯ. ಸ್ಥಳೀಯ ಮಟ್ಟದಲ್ಲಿ ತಯಾರಾದ 916 ಹಾಲ್ಮಾರ್ಕ್ ಪ್ರಾಮಾಣೀಕೃತ ಆಭರಣಗಳನ್ನು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡಲಾಗುವುದು. ಸ್ಪೆಷಲ್ ಅಂದ್ರೆ 25,000 ಚಿನ್ನದ ಆಭರಣ ಖರೀದಿಸಿದಲ್ಲಿ ಒಂದು ಚಿನ್ನದ ನಾಣ್ಯ ಉಚಿತ. ಆಭರಣ ಖರೀದಿಗಾಗಿ ನಿಮಗಾಗಿಯೇ ಕೃಷ್ಣ ಜುವೆಲ್ಲರ್ಸ್ ವಿವಿಧ ಆಕರ್ಷಕ ಸ್ಕೀಮ್ಗಳನ್ನ ನೀಡ್ತಿದೆ. ನಿಮಗಿದು ಸುವರ್ಣಾವಕಾಶ. ಕೂಡಲೇ ಭೇಟಿ ನೀಡಿ ಕೃಷ್ಣ ಜುವೆಲ್ಲರ್ಸ್, ಕೆಳಗಿನ ಮಹಡಿ, ಆಪೋಸಿಟ್ ಗೋಕುಲ್ ಮಾರ್ಕೆಟ್ ರೋಡ್, KS ರಾವ್ ರೋಡ್, ಹಂಪನಕಟ್ಟ, ಮ್ಯಾಂಗ್ಳೂರ್. ಒಂದೇ ಸೂರಿನಡಿಯಲ್ಲಿ ಲಭ್ಯವಾಗುತ್ತೆ ಅತ್ಯಾಕರ್ಷಕ A to Z ಸ್ಪೋರ್ಟ್ಸ್ ಐಟಮ್ಸ್ ಆ್ಯಂಡ್ ಟ್ರೋಫಿ ಕಲೆಕ್ಷನ್. ನಮ್ಮಲ್ಲಿ ವೆರೈಟಿ ಅತ್ಯಾಕರ್ಷಕ ಶೈಲಿಯ ವಿಭಿನ್ನ ರೂಪದ ಟ್ರೋಫಿಗಳು ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ನಂಬರ್ 1 ಟ್ರೋಫಿ ಕಲೆಕ್ಷನ್ ಲಭ್ಯ. ಜೊತೆಗೆ ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ಥ್ರೋಬಾಲ್, ಶಟಲ್ ಕಾಕ್, ಕಬಡ್ಡಿಗಳಲ್ಲಿ ಬಳಸುವ ಎಲ್ಲ ತರಹದ ವೆರೈಟಿ ಸಾಮಗ್ರಿಗಳು ಲಭ್ಯವಿದೆ. ಸ್ಪೋರ್ಟ್ಸ್ ಶೂಸ್, ಜರ್ಸಿಗಳು, ಸ್ವಿಮ್ಮಿಂಗ್ ಜರ್ಸಿ, ಫಿಟ್ನೆಸ್ಗಳಿಗೆ ಬಳಸಲಾಗುವ ಕ್ವಾಲಿಟಿ ಐಟಮ್ಸ್ ಸಿಗಲಿದೆ. ಜೊತೆಗೆ ಬರೋಬ್ಬರಿ 100ಕ್ಕಿಂತಲೂ ಹೆಚ್ಚು ಬ್ರ್ಯಾಂಡೆಡ್ ಶೂಗಳು ಒಂದೇ ಕಡೆ ಲಭ್ಯ. ಅಲ್ಲದೆ ಸ್ಪೋರ್ಟ್ಸ್ ಲೈನ್ ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ಟ್ರೋಫಿ, ಫೋರಮ್ಸ್ ಆ್ಯಂಡ್ ಜರ್ಸಿ ತಯಾರಕರಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ. ಸ್ಪೋರ್ಟ್ಸ್ ಲೈನ್, ಮ್ಯಾಕ್ ಮಾಲ್, ಗ್ರೌಂಡ್ ಫ್ಲೋರ್, ಕಂಕನಾಡಿ, ಮಂಗಳೂರು. ನಮ್ಮ ಶಾಖೆಗಳು ಕಾಸರಗೋಡು, ಕಾಂಜಂಗಾಡ್, ಕುಂಬ್ಳ, ಕಣ್ಣೂರಿನಲ್ಲಿ ಲಭ್ಯ. ಬಾಯಲ್ಲಿಟ್ರೆ ಚಪ್ಪರಿಸಿ ತಿನ್ನುವಂತೆ, ತಿಂದ್ರೆ ಮತ್ತಷ್ಟು ತಿನ್ನುವಂತೆ ಕರಾವಳಿಗೆ ಸಿಹಿ ಹಂಚೋಕೆ ಸಿದ್ಧವಾಗಿ ತಲೆ ಎತ್ತಿ ನಿಂತಿದೆ ಯೂನಿಕ್ ಆ್ಯಂಡ್ ಬೇಕರ್ಸ್ ಬೇಕ್. ಹೆಸರಿನಂತೆ ವೆರೈಟಿ ಕೇಕ್ಗಳು, ಇಂಪೋರ್ಟೆಡ್ ಚಾಕ್ಲೇಟ್ಸ್, ಪಾರ್ಟಿ ಐಟಮ್ಸ್, ಡ್ರೈ ಫ್ರೂಟ್ಸ್ ಆ್ಯಂಡ್ ಹ್ಯಾಂಪರ್ಸ್, ಪರ್ಫ್ಯೂಮ್ಸ್ ಆ್ಯಂಡ್ ಗಿಫ್ಟ್ ಐಟಮ್ಸ್, ಜೊತೆಗೆ ಬಾಯಲ್ಲಿ ನೀರೂರಿಸುವ ಸ್ನ್ಯಾಕ್ಸ್ಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬರ್ತ್ಡೇ ಸೆಲೆಬ್ರೇಷನ್ ಕೇಕ್, ವೆಡ್ಡಿಂಗ್ ಕೇಕ್, ಕಪ್ ಕೇಕ್, ವಿಶೇಷವಾಗಿ ಕೇಕ್ ಸೆಲೆಬ್ರೇಷನ್ ಮಾಡುವುದಕ್ಕಾಗಿ ಯೂನಿಕ್ ಆ್ಯಂಡ್ ಬೇಕರ್ಸ್ ಬೇಕ್ ಶಾಪ್ ಫ್ರೀ ಸ್ಥಳವನ್ನ ನೀಡ್ತಿದೆ. ಈ ಕೂಡಲೇ ಭೇಟಿ ನೀಡಿ. ರೂಪಾ ಹೋಟೆಲ್ ಬಿಲ್ಡಿಂಗ್, ಬಲ್ಮಠ ರೋಡ್, ಹಂಪನಕಟ್ಟೆ, ಮ್ಯಾಂಗ್ಳೂರ್. ಈ ಕೂಡಲೇ ಡಯಲ್ ಮಾಡಿ 9167880689, 9820000361, 0824428866. ಎಲ್ಲ ತರಹದ ಬೇಕರಿ ತಿಂಡಿ ಹಾಗೂ ಕೇಕ್ಗಳಿಗಾಗಿ ನಿಮ್ಮ ಹತ್ತಿರದ ಜಸ್ಟ್ ಬೇಕ್ಗೆ ಭೇಟಿ ನೀಡಿ. ಮಂಗಳೂರಿನಲ್ಲಿದೆ ವೆರೈಟಿ ಸಾಟಿ ಇಲ್ಲದ ಅತ್ಯುತ್ತಮ ಖಾದ್ಯಗಳ ಉಪಹಾರ ಗೃಹ ದೋಸೆ ಮನೆ. ಹೆಸರಿನಲ್ಲೇ ಇದೆ ಪ್ಲೇನ್ ದೋಸೆ, ಮೈಸೂರು ಮಸಾಲ ದೋಸೆ, ಸಿಂಗಲ್ ಐಟಮ್ಸ್, ಪನ್ನೀರ್ ಮಸಾಲಾ ಐಟಮ್ಸ್, ಮಿಕ್ಸ್ ಮಸಾಲಾ ಐಟಮ್ಸ್, ಪಾವ್ ಭಾಜಿ ಐಟಮ್ಸ್, ಶೆಜ್ವಾನ್ ಚಿಲ್ಲಿ ಐಟಮ್ಸ್, ಬೇಬಿ ಕಾರ್ನ್ ಮಸಾಲಾ ಐಟಮ್ಸ್, ಚೀಸ್ ಮಸಾಲಾ ಐಟಮ್ಸ್, ಸ್ವೀಟ್ ಕಾರ್ನ್ ಮಸಾಲಾ ಐಟಮ್ಸ್, ಮಶ್ರೂಮ್ ಮಸಾಲಾ ಐಟಮ್ಸ್, ಪಾಲಕ್ ಮಸಾಲಾ ಐಟಮ್ಸ್, ಸ್ಪೆಷಲ್ ದೋಸಾ ಐಟಮ್ಸ್ ಸೇರಿದಂತೆ 99+ ಬಗೆಯ ದೋಸೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಜೊತೆಗೆ ತಂಪು ಫ್ರೂಟ್ಸ್ ಪಾನೀಯಗಳು ಸಿಗಲಿದ್ದು ನಿಮಗಾಗಿ ಪಾರ್ಟಿ ಆರ್ಡರ್ಸ್ ಲಭ್ಯವಿದೆ. ಈ ಕೂಡಲೇ ಭೇಟಿ ನೀಡಿ. ಮ್ಯಾಂಗ್ಳೂರ್ಸ್ ಮೋಸ್ಟ್ ಎಕ್ಸ್ಕ್ಲೂಸಿವ್ ದೋಸೆ ಮನೆ, ಶಾಪ್ ನಂಬರ್ 48, ದಿವ್ಯಾ ಎನ್ಕ್ಲೇವ್, ಆಪೋಸಿಟ್ ಕೆನರಾ ಕಾಲೇಜ್, ಜೈಲ್ ರೋಡ್, ಕೊಡಿಯಾಲ್ ಬೈಲು, ಮಂಗಳೂರು.
ಪಾರ್ಟಿ ಆರ್ಡರ್ಗಾಗಿ ಈ ಕೂಡಲೇ ಡಯಲ್ ಮಾಡಿ 9483575500. Ishta E-Motors, authorized dealers for Raftar electrical vehicles, a unit of Ishta Ventures. Make in India product, environment friendly Raftar electrical vehicles. Zero maintenance, zero pollution. 3 hours charge and 80 to 100 kilometers mileage. 3 years battery warranty and 3 years motor warranty. And 1 year maintenance. Ishta E-Motors, Padmatara Building, ground floor, opposite Krishna Math, Mannagudda, Mangalore 3. Contact 7411036586, 7411016686.